ಹೌದು. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯ ಭವ. ಗೋಪೀ ಗೃಹೇ ವರ್ಧನೋ ಮಾಯಾಪೂತನೆ ಜೀವಿತ ಮಹರಣ ಗೋವರ್ಧನೋ ಧಾರಣ ಕಂಸೇದನ ಕೌರವಾದಿ ಮಥನ ಕುಂತಿ ಸುತ ಪಾಲನೋ ಹೇ ತದ್ಭಾಗವತಸ್ಯ ಪುರಾಣ ಪುಣ್ಯಕಥನೋ ಶ್ರೀಕೃಷ್ಣ ಲೀಲಾಮೃತಮೋ. ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೃಷ್ಣ ಮುಕುಂದ ಮುರಾರೇ ಗೋವಿಂದ ಮುರಾರೇ ಗೋವಿಂದ ಮುರಾರೇ ರಂಗಯ್ಯ ಮುರಾರೇ ಗೋವಿಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ತಾತಯ್ಯ ಗೋವಿಂದ. ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ಗೋವಿಂದ ಮುರಾರೇ ಗೋವಿಂದ ಮುರಾರೇ ರಂಗಯ್ಯ ಮುರಾರೇ ಗೋವಿಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಾಧೇಂದ್ರ. ಗಜಮುಖನಾನಂದ ಪಾದವ ನೆನೆವೆ ಗಜಮುಖನಾನಿಂದ ಪಾದವ ನೆನೆವೆ ನಿಜವಾಗಿ ಕರುಣಿಗೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಾಧರ ಪರಮ ಪವಿತ್ರ
ವರವ್ಯಾಸಮುನಿಪದ ತುಂಗಕಾರತನಾಗಿ ನಾನಿಳು ವರವ್ಯಾಸಮುನಿಪದ ತುಂಗಕಾರತನಾಗಿ ಕವಿಗಳ ಸಂಗಣಿಗೆ ಬರಬಂದು ಬೆಳಗಲಿ ಮಾಯಾಪುರಿಯಮ್ಮಿ ಕಥಾಮೃತ ಕವಿಗಳ ಸಂಗಡಿಗೆ ಬಲವಂತ ಬೆಳೆದ
ಹ್ಮ್ ಕಾಲಚಕ್ರದ ಸುಳಿಗೆ ಸಿಲುಕಿ ಬದುಕಿನಲ್ಲಿ ಏರಿಳಿತವನ್ನು ಕಾಣುವಂತಹ ಸಂದರ್ಭ ಬಂದೊದಗಿತು. ಹ್ಮ್ ಕರ್ಮಭೂಮಿಯಲ್ಲಿ ಜನಿಸಿ ಈ ನೆಲದ ಧರ್ಮಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಹಾ ತನ್ನ ಕಾರ್ಯವನ್ನೆಸಗಿದವನು ನನ್ನಣ್ಣ ರಾಮಚಂದ್ರ. ಹ್ಮ್ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದ. ಆತನ ಅತ್ತಿಗೆ ಜಾನಕಿ ದೇವಿ, ಹ್ಮ್ ನನ್ನ ಕಿರಿಯಣ್ಣ ಲಕ್ಷ್ಮಣ ದೇವರು ಕೂಡ ರಾಮನನ್ನ ಹಿಂಬಾಲಿಸಿ ಕಾಡಿಗೆ ನಡೆದರು. ಹ್ಮ್ ಆ ಸಂದರ್ಭದಲ್ಲಿ ಅಣ್ಣನ ಸೇವೆ ಮಾಡುವ ಭಾಗ್ಯ ಲಕ್ಷ್ಮಣ ದೇವರಿಗೆ ದೊರೆಯಿತು. ಹ್ಮ್ ಮಾತ್ರವಲ್ಲ, ಹ್ಮ್ ಅಣ್ಣ ವನವಾಸಕ್ಕೆ ತೆರಳಿದ ಕಾಲಕ್ಕೆ ಅಯೋಧ್ಯೆಯ ರಾಜಪೀಠ ಭರತನನ್ನ ಕೈ ಬೀಸಿ ಕರೆಯುತ್ತಿದ್ದರೂ ಕೂಡ ಹ್ಮ್ ಅಣ್ಣನಿಗಿಲ್ಲದ ಸೌಭಾಗ್ಯ ತನಗೂ ಬೇಡ ಎಂದು ಆತ ಪೀಠವನ್ನ ಸ್ವೀಕರಿಸಿದೆ. ಕಾಡಿಗೆ ತೆರಳಿ ರಾಮನನ್ನರಸಿ ಆತನ ಪಾದುಕೆಯನ್ನ ತಂದು ಅಯೋಧ್ಯೆಯ ರಾಜಪೀಠದಲ್ಲಿರಿಸಿ 14 ವರ್ಷಗಳ ಕಾಲ ನಂದಿ ಗ್ರಾಮದಲ್ಲಿಯೇ ಉಳಿದರು. ಆ ಮೂಲಕ ಅಣ್ಣನ ಸೇವೆಗೈಯುವ ಭಾಗ್ಯ ಭರತನದಾಯಿತು. ಆದರೆ ಈ ಕಿರಿಯ ತಮ್ಮನಾಗಿರುವಂತಹ ಶತ್ರುಘ್ನನಿಗೆ ಇದುವರೆಗೂ ರಾಮ ಸೇವೆಗೈಯುವ ಭಾಗ್ಯವೇ ದೊರೆಯಲಿಲ್ಲವಲ್ಲ ಎಂಬ ಭಾವನೆ ನನ್ನನ್ನ ಕಾಡುತ್ತಾ ಇತ್ತು. ಆದರೆ ಇದೀಗ ಪ್ರಭು ಶ್ರೀ ರಾಮಚಂದ್ರನ ಸೇವೆ ಮಾಡುವ ಭಾಗ್ಯ ನನಗೊದಗಿ ಬಂತಲ್ಲ ಎಂಬ ಕಾರಣಕ್ಕೆ ಹರ್ಷಚಿತ್ತನಾಗಿದ್ದೇನೆ. ದುರುಳ ರಾವಣನ ಹತ್ಯೆಯಿಂದಾಗಿ ಬ್ರಹ್ಮ ಹತ್ಯೆ ದೋಷ ಬಂತು ಎಂಬ ಶಂಕೆ ನನ್ನಣ್ಣ ರಾಮನಿಗೆ. ಅಂತೆಯೇ ತುಂಬ ಸಂಭವರಾದಂತಹ ಅಗಸ್ತ್ಯರ ನಿರೂಪದಂತೆ ಸರಯೂ ನದಿಯ ತೀರದಲ್ಲಿ ನನ್ನಣ್ಣ ಶ್ರೀ ರಾಮಚಂದ್ರ ದೀಕ್ಷಾಬದ್ಧನಾಗಿ ಕುಳಿತಿದ್ದಾನೆ. ಊದಿಸಿ ಬಿಟ್ಟಂತಹ ಅಶ್ವಮೇಧದ ಮುದ್ರೆಯನ್ನು 1 ವರ್ಷಗಳ ಪರ್ಯಂತ ಪರ್ಯಟನೆಯನ್ನ ಮಾಡಿಸಿ ಅನೇಕ ಭೂಪಾಲರಿಂದ ಕಪ್ಪ ಸಂಗ್ರಹವನ್ನ ಮಾಡಿಕೊಂಡು ಬರುವುದಕ್ಕೆ ನನ್ನನ್ನು ನನ್ನಣ್ಣ ನೇಮಿಸಿದ. ಈ ರೀತಿಯಾಗಿ ನನಗೆ ಅಣ್ಣನ ಸೇವೆ ಮಾಡುವ ಭಾಗ್ಯ ಒದಗಿ ಬಂದ ಸಂದರ್ಭಕ್ಕೆ ಗುರು ಹಿರಿಯರೆಲ್ಲ ಸಮ್ಮತಿಸಿ ಆಶೀರ್ವದಿಸಿದರು. ಋಷಿ ಮುನಿಗಳೆಲ್ಲ ನೆತ್ತಿಯ ಮೇಲೆ ಮಂತ್ರಾಕ್ಷತೆಯನ್ನ ಹಾಕಿದರು. ಮನೆಯ ದೇವರಾದಂತಹ ರಂಗನಾಥನಿಗೆ ಭಕ್ತಿಯಿಂದ ನಮಿಸಿದ್ದೇನೆ. ಅಂತೆಯೇ ಅಪರಿಮಿತವಾದ ಸೇನಾ ಬಲವನ್ನ ಕೂಡಿಕೊಂಡದ್ದಾಗಿದೆ. ಜೊತೆಯಲ್ಲಿ ಅಸಾಮಾನ್ಯರೆನ್ನೆನಿಸಿದ ಪಟುಪಟರು ಮಾತ್ರವಲ್ಲ, ಭರತ ಕುಮಾರನಾದಂತಹ ಪುಷ್ಕಳ, ರಾಮನ ಬಂಟನಾದಂತಹ ಹನುಮಂತ ಮುಂತಾದವರನ್ನ ಕೂಡಿಕೊಂಡ ಸೇನೆ ನಮ್ಮದು. ಅಯೋಧ್ಯೆಯ ಸೇನೆ ಹೆಸರೇ ಸೂಚಿಸುವಂತೆ ಯಾವ ಯೋಧರಿಂದಲೂ ಭೇದಿಸಲಾಗದ ಸೇನಾ ಸಮೂಹ. ವೈಭವೋಪೇತವಾಗಿ ಶೃಂಗರಿಸಲ್ಪಟ್ಟ ಮೇಧಾಶ್ವ ಸೇನೆಯ ಮುಂಭಾಗದಲ್ಲಿ ಅಶ್ವಮೇಧದ ನೀತಿಯೇ ಹಾಗೆ. ನಾವು ಹೋದಲ್ಲಿ ಕುದುರೆ ಬರುವುದಲ್ಲ, ಕುದುರೆ ಎತ್ತ ಸಾಗುತ್ತದೆಯೋ ಅದನ್ನ ಹಿಂಬಾಲಿಸಿ ನಾವು ನಡೆಯಬೇಕು. ಅಂತೆಯೇ ಅಣ್ಣನಿಂದ ಆಶೀರ್ವಾದವನ್ನ ಪಡೆದದ್ದಾಗಿದೆ. ಹಾಗಿದ್ದರೆ ಇನ್ನೂ ತಡ ಮಾಡುವುದಿಲ್ಲ, ಮೇಧಾಶ್ವವನ್ನ ಮುಂದಿರಿಸಿಕೊಂಡು ಅದನ್ನ ಹಿಂಬಾಲಿಸಿ ನಡೆಯುತ್ತೇನೆ. ಉತ್ತರ ದಿಕ್ಕಿನತ್ತ ಸಾಗಿ ಬಂದಿದ್ದೇನೆ. ಅದೆಷ್ಟೋ ದೇಶಗಳನ್ನ ಸುತ್ತಿ ನಮಗೆ ವಿರೋಧವನ್ನ ಒಡ್ಡಿ ಮಾರ್ಮರೆತು ನಿಂತವರನ್ನ ಗಾರುಗೆಡಿಸಿ ಅವರನ್ನ ತಡೆದು ಅನೇಕ ಭೂಪಾಲರಿಂದ ಕಪ್ಪ ಸಂಗ್ರಹವನ್ನ ಮಾಡಿದ್ದೇನೆ. ಹಾಗೆಯೇ ರಾಮನ ಮೇಧಾಶ್ವ ಎಂದು ತಿಳಿದ ಅನೇಕರು ಭಕ್ತಿ ಭಾವದಿಂದ ನಮ್ಮನ್ನ ಬರಮಾಡಿಕೊಂಡು ಕಪ್ಪ ಕಾಣಿಕೆಯೊಂದಿಗೆ ಬೀಳ್ಕೊಟ್ಟಿದ್ದಾರೆ. ಮಾತ್ರವಲ್ಲ, ಹಾಗೆಯೇ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ದುರುಳ ರಕ್ಕಸನಾದ ವಿದ್ಯುನ್ಮಾಲಿಯು ನಮ್ಮ ಭಯವನ್ನ ಅಪಹರಿಸಿ ಬಿಟ್ಟ. ಆತನೊಡನೆ ಯುದ್ಧ ಮಾಡಿ ಆತನನ್ನ ಗಾರುಗೆಡಿಸಿ ತಡೆದು ಅಲ್ಲಿಂದ ಮುಂದೆ ಸಾಗಿದರೆ ಚಕ್ರಾಂಕಿತಪುರದ ದೊರೆ ಬಾಹುವಿನ ಕರಳನಾದ ಗಮನನು ನಮ್ಮ ಭಯವನ್ನ ಬಂಧಿಸಿದ. ಮಾತ್ರವಲ್ಲ, ಕಾಳಗಕ್ಕೆ ಅಣಿಯಾಗಿ ಬಂದ ಗಮನನಿಗೂ ಹನುಮಂತನಿಗೂ ಘೋರವಾದ ಬಗರವೇರ್ಪಟ್ಟಾಗ ಹನುಮನ
ದಮನನಿಗೆ ಜ್ಞಾನೋದಯವಾಯಿತು. ಹ್ಮ್ ಆ ಸಂದರ್ಭದಲ್ಲಿ ವಸ್ತುಸ್ಥಿತಿಯನ್ನರಿತ ಸುಬಾಹು ಹ್ಮ್ ತನ್ನ ಮಗನಾದಂತಹ ದಮನನು ಅನುದಿನವೂ ರಾಮ ಸೇನೆಯಲ್ಲಿಯೇ ಪಾಲ್ಗೊಂಡು ರಾಮ ಸೇವೆಗಾಗಿಯೇ ದುಡಿಯುತ್ತಾನೆ ಎಂದು ನುಡಿದಿದ್ದಾನೆ. ಹಾಗೆಯೇ ದಮನನು ನಮ್ಮ ಸೇನೆಯನ್ನ ಕಪ್ಪ ಕಾಣಿಕೆಯೊಂದಿಗೆ ಬಂದು ಸೇರಿಕೊಂಡ ಅಂತಾದರೆ ಆದಷ್ಟು ಬೇಗ ನಾವು ತೆರಳಬಹುದು. ಹಾಗಿದ್ದರೆ ನೋಡೋಣ ದಮನನ ನಿರೀಕ್ಷೆಯಲ್ಲಿ ಏನು. ಅವರ ಕರೆಯ ನಾಮ ದಮನ ಎನ್ನುವುದಾಗಿ ನನ್ನ ಹೆಸರು. ನಮ್ಮ ತಂದೆಯವರಾದಂತಹ ಸುಬಾಹು ಮಹಾರಾಜರ ಆಳ್ವಿಕೆಯಲ್ಲಿ ನಮ್ಮ ಪ್ರಜೆಗಳೆಲ್ಲ ಯಾವುದು ಕುಂದುಕೊರತೆಗಳಿಲ್ಲ, ಕುಂದುಟ್ಟು ಸುಖವಾಗಿದ್ದಾರೆ ಎನ್ನುವುದಕ್ಕೆ ಎರಡು ಮಾತಿಲ್ಲ. ಎಲ್ಲವೂ ಸುಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಯಜ್ಞಾಶ್ವವನ್ನು ನಮ್ಮ ಗುರವನ್ನ ಬಂದು ಸೇರಿದಲ್ಲ. ಹಣೆಯ ಫಲಕವನ್ನ ನೋಡಲಾಗಿ ರಾಮಾಶ್ವಮೇಧದ ಕುದುರೆ ಎಂಬುದು ತಿಳಿದು ಬಂತು. ತಕ್ಷಣದಲ್ಲಿ ಅದನ್ನು ಬಂಧಿಸಿದವನು ನಾನು. ಆದರೆ ಅದರ ಬೆಂಗಾವಲಿಗೆ ಬಂದಂತಹ ರಾಮಸೇನೆಯೊಡನೆ ಹೋರಾಡಿ ನಮಗೆ ಸೋಲುಂಟಾಯಿತು. ಆಗ ನಮ್ಮ ತಂದೆಯವರಾಗಿದ್ದಂತಹ ಮಾತು, ಮಗನೇ, ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಎಂಬ ಹಾಗೆ ತಪ್ಪ ಕಾಣಿಕೆಯೊಂದಿಗೆ ರಾಮಸೇನೆಯನ್ನ ಸೇರಿಕೊ, ರಾಮ ಕಾರ್ಯದಲ್ಲಿ ಭಾಗಿಯಾಗು ಎಂಬುದಾಗಿ. ಹಾಗಿದ್ದರೆ ಇನ್ನು ಸಮಯಹರಣ ಮಾಡುವುದಲ್ಲ, ನೇರವಾಗಿ ಶತ್ರುಘ್ನನಿಗೆ ಸಾಗುತ್ತೇನೆ.
ಒಂದು ವರ್ಷದೊಳಗೆ ನಮ್ಮ ಈ ತಿರುಗಾಟ ಮುಗಿಯತಕ್ಕದ್ದು. ಹಾಗಾಗಿ ತಡ ಮಾಡುವುದಲ್ಲ, ಪ್ರಯಾಣವನ್ನ ಮುಂದುವರಿಸೋಣ. ಹಾಗೆ ಆಗಲಿ. ಶತ್ರುಘ್ನ ಘೋರ ಚಿಂತೆಯ ತಾಡಲು ಮುಂದತ್ತಿ ನಡೆಯುತ್ತಿರುವಂತಹ ಸಂದರ್ಭ ಬಂದು ನಿಂತಹ ಸ್ಥಳ ಯಾವುದು ಎಂದು ನೋಡಿದರೆ ಲೋಕ ಪಾವನೆಯಾದಂತಹ ಯಮುನೆಯ ತಟಾಕು. ಈ ಯಮುನೆಯ ಉದಕವನ್ನು ಕಾಣುತ್ತಿದ್ದಂತೆ ನಮ್ಮವರೆಲ್ಲರ ಕಣ್ಮನಗಳು ಅರಳಿದವು. ಮಾತ್ರವಲ್ಲ, ಬಹುದೂರ ಸಾಗಿ ಬಂದ ಕಾರಣ ಆಯಾಸ ಹಾಗೂ ನೀರಡಿಕೆಯಿಂದ ಬಳಲುತ್ತಿರುವ ನಮ್ಮವರೆಲ್ಲರಿಗೂ ಇಲ್ಲಿಯೇ ವಿಶ್ರಾಂತಿಯನ್ನ ಪಡೆಯುವುದಕ್ಕಾಗಿ ಹೇಳಿದ್ದೇನೆ. ಅಂತೆಯೇ ನಮ್ಮ ತುರಗವೂ ಕೂಡ ಯಮುನೆಯ ನೀರನ್ನ ಕುಡಿದು ಇಲ್ಲಿಯೇ ವಿಹರಿಸುತ್ತಿತ್ತು. ಏನಾಶ್ಚರ್ಯ! ನೋಡುತ್ತಿದ್ದಂತೆ ಯಜ್ಞಾಶ್ವವು ನೀರಿನಲ್ಲಿ ಕಣ್ಮರೆಯಾಗಿ ಹೋಯಿತು. ಮರಳಿ ಮೇಲೆ ಬರಲೇ ಇಲ್ಲ. ಆಡುಗಳನ್ನೆಲ್ಲ ಅಟ್ಟಿದ ತುರಗವನ್ನ ಹುಡುಕುವುದಕ್ಕೆ ಎಲ್ಲಿಯೂ ಕುದುರೆಯಾರಿರಲಿಲ್ಲ. ಇದೇನಾಗಿ ಹೋಯಿತು. ಶ್ರೀರಾಮಚಂದ್ರನ ಕಾರ್ಯಕ್ಕೆ ವಿಘ್ನ ಬರುವುದುಂಟೆ. ಈ ವಿಷಯವನ್ನರಿತ ದಮನ ಪುಷ್ಕಳಾದಿಗಳು ರೋಷಗೊಂಡು ಯಜ್ಞಾಶ್ವವು ಇಡೀ ಬ್ರಹ್ಮಾಂಡದಲ್ಲಿ ಅದೆಲ್ಲೇ ಅಡಗಿರಲಿ, ನಾಗ ಲೋಕವನ್ನೇ ಸೇರಿರಲಿ, ನಾವು ಹುಡುಕಿಕೊಂಡು ಬರುತ್ತೇವೆಂದು ಪೌರುಷವಾಡುತ್ತಿದ್ದರು. ಆದರೆ ಕುದುರೆಯ ವೇಗವನ್ನ ತಿಳಿಯದೆ ಇಡೀ ಬ್ರಹ್ಮಾಂಡ ಸುತ್ತುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ಏನು ಮಾಡಲಿ? ಜಯ 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 ನಾರಾಯಣ ಜಯ ನಾರದ ಮುನಿ ಬಲವ ಕಾಣುಗ ಹರಿತಂಬೋ ಸತ್ವರಿಸಿ ಬಡವನ ಮನೆಗೆ ಭಾಗ್ಯ ದೇವತೆ ಬಂದ ಹಾಗೆ ಈ ಶತ್ರುಘ್ನ ಸಂಕಷ್ಟಕ್ಕೀಡಾಗಿ ಚಿಂತಿಸುತ್ತಿರುವ ಸಂದರ್ಭದಲ್ಲಿ ತಾವು ಒದಗಿ ಬಂದಿರು. ಸಂತೋಷವಾಯಿತು. ಶತ್ರುಘ್ನ, ನಾಯಕರೇ, ನಾನು ನೋಡಿದ ಹಾಗೆ ಸದಾಕಾಲ ನೀನು ಪ್ರಸನ್ನವದನಾಗಿರುವವನು. ಆದರೆ ಇಂದು ನೀನು ದೂರದಿಂದಿರುವುದಕ್ಕೆ ಕಾರಣವೇನು? ಯಜ್ಞಾಶ್ವದ ಬೆಂಗಾವಲಿಗೆ ಬಂದವನು ನೀನು, ಆದರೆ ಅಶ್ವ ಇಲ್ಲೆಲ್ಲೂ ಕಾಣುತ್ತಾ ಇಲ್ಲ. ಏನಾಯಿತು? ಏನು ಕತೆ? ಮುನಿಪತಿಯ ಮುನಿಯ ಜಗದೊಳು ತುರಗವೋ ಮುನಿಪತಿಯ ಮುನಿಯ ಜಗದೊಳು ತುರಗವೋ ಕ್ಷಣದೊಳು ಮುಳುಗಿ ಹೋಗಿಹುದು ನಾಯಕರೇ, ಶತ್ರುಘ್ನ ವಿಕಾರ ಜ್ಞಾನಿಗಳು ತಾವು. ಆದರೆ ನನ್ನ ಚಿಂತೆಗೆ ಕಾರಣ ಏನು ಎಂಬುದಾಗಿ ಕೇಳುತ್ತಿದ್ದೀರಿ. ತಿಳಿದು ಕೇಳುತ್ತೀರೋ, ತಿಳಿಯದೆಯೇ ಕೇಳುತ್ತೀರೋ, ನಾನೊಂದು ಅರಿವು. ನಿಮ್ಮಂತಹ ಪ್ರಾಜ್ಞೆಯೇ ಆಡಿದ ಮಾತು. ಸತ್ಪುತ್ರರಾದವರು ಸನ್ಮಾರ್ಗದಲ್ಲಿ ನಡೆದರು ಅಡಿಗಡಿಗೂ ಸನ್ಮಂಗಲವೇ ಆಗುತ್ತದೆ ಎಂಬುದಾಗಿ. ಆದರೆ ಇಂದಿನ ಘಟನೆಯ ಮಾತನ್ನ ಸುಳ್ಳಾಗಿಸಿದ ಸ್ವಾಮಿ. ಯಾಕೆ? ಮೇಘಾಶ್ವವನ್ನ ಕೂಡಿಕೊಂಡು ಅಯೋಧ್ಯೆಯಿಂದ ಹೊರಟಂತಹ ನಾವು ಅದೆಷ್ಟೋ ದೇಶಗಳನ್ನ ಸುತ್ತಿ ಅನೇಕ ಭೂಪಾಲರಿಂದ ಕಪ್ಪ ಸಂಗ್ರಹವನ್ನ ಮಾಡಿಕೊಂಡು ಹಾಗೆಯೇ ಮುಂದುವರೆಯುತ್ತಾ ಈ ಯಮುನೆಯ ತೀರದಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ತುರಗವು ಇದ್ದಕ್ಕಿದ್ದಂತೆ ನೀರಿನಲ್ಲಿ ಕಣ್ಮರೆಯಾಗಿ ಹೋಯಿತು. ಯಜ್ಞಾಶ್ವವು ಏನಾಯಿತು, ಎಲ್ಲಿ ಹೋಯಿತು ಎಂಬುದು ನಮಗೆ ತಿಳಿಯದಾಗಿದೆ. ಹಾಗಾಗಿ ನಿಮ್ಮ ಜ್ಞಾನ ಚಕ್ಷುಗಳಿಂದರಿತು ನಮಗನುಭಬೇಕು ಸ್ವಾಮಿ. ಈ ದೀನನ ಮೇಲೆ ದಯ ತೋರಬೇಕು. ಶತ್ರುಘ್ನ,
ಅರುಹುವಿನ ಸೌಮಿತ್ರಿ ಕೇಳೇನೋ ಅರುಹುವಿನ ಸೌಮಿತ್ರಿ ಕೇಳೇನೋ ಯಜ್ಞಾಶ್ವಗಮಿಸಿದ ಪರಿಯನ್ನಯ ಮನದೊಳರಿದುದನು ಯಜ್ಞಾಶ್ವಗಮಿಸಿದ ಪರಿಯನ್ನಯ ಮನದೊಳರಿದುದನು ಇರುವುದಿ ನದಿ ಜಲದ ಮೂಲದಿ ವರಮನೋಹರವಾದ ಮಾಯಾಪುರ ಇರುವುದಿ ನದಿ ಜಲದ ಮೂಲದಿ ವರಮನೋಹರವಾದ ಮಾಯಾಪುರ ಅದರ ಮಧ್ಯದಲ್ಲಿ ಶೋಭಿತ ಅರಮನೆಯು ಸೌಪರ್ಣ ಖಚಿತವೇ ಅರಮನೆಯು ಸೌಪರ್ಣ ಖಚಿತವೇ ಅರುಹುವೆನು ಸೌಮಿತ್ರಿ ಕೇಳೇನು ಯಜ್ಞಾಶ್ವಗಮಿಸಿದ ಹರಿಯ ಎನ್ನಯ ಮನದೊಳರಿದುದನು ಸೌಮಿತ್ರಿ, ಮುನಿವರ್ಯ. ಯಜ್ಞಾಶ್ವದ ಇಚ್ಛಾನುಸಾರ ತೆರಳಬೇಕಾದದ್ದು ನಿನ್ನ ಕರ್ತವ್ಯ. ಅದರಂತೆ ಹೊರಟು ಬಂದವನು ನೀನು. ಹೌದು. ಆದರೆ ಈ ಯಮುನೆಯ ದಡದಲ್ಲಿ ಯಜ್ಞಾಶ್ವವು ಕಾಣದಾಯಿತು. ಹೌದು ಸ್ವಾಮಿ. ಇದು ನಿನಗೆ ಎದುರಾದಂತಹ ಸಮಸ್ಯೆ. ಹ್ಮ್. ಇದರಿಂದಾಗಿ ಕಂಗೆಟ್ಟವನು ನೀನು. ಆದರೆ ಚಿಂತಿಸುವ ಅಗತ್ಯವಿಲ್ಲ. ನಾನು ತಿಳಿದಂತೆ ಈ ಯಮುನೆಯ ನೀರಿನ ಆಳದಲ್ಲಿ ಒಂದು ಮನೋಹರವಾದಂತಹ ಮಾಯಾಪುರ ಉಂಟು. ಓಹೋ. ಆ ಮಾಯಾಪುರಿಯ ಮಧ್ಯದಲ್ಲಿ ಸುವರ್ಣ ಖಚಿತವಾದಂತಹ ಅರಮನೆ ಇರುವುದು. ಆ ಅರಮನೆಯಲ್ಲಿ ಮಾರೀಚನಂದನೆಯಾದಂತಹ ಕುಮುದಿನಿ ಎಂಬುವಳು ಯೋಗಿನಿಯಾಗಿ ಸದಾ ರಾಮನಾಮವನ್ನೇ ಸ್ಮರಿಸುತ್ತಾ ಪರಮ ಸಂತೋಷದಲ್ಲಿ ಕಾಲ ಕಳೆಯುತ್ತಿರುವಳು. ಈ ನಿಮ್ಮ ಯಜ್ಞಾಶ್ವವು ಆ ಮಾಯಾಪುರಿಯನ್ನು ಸೇರಿದೆ. ಮಾಯಾಪುರಿ ಎಂಬುದು ಖಳಕುಲೋದ್ಭವರಾದ ಸ್ತ್ರೀಯರಿಂದಲೇ ಆಡಳಿಸಲ್ಪಡುವಂತಹ ಪುರವದು. ಓಹೋ. ಅಲ್ಲಿನ ಸ್ತ್ರೀಯರೆಲ್ಲರೂ ಅತ್ಯಂತ ಸಮರ್ಥರು, ಶಕ್ತಿ ಸಂಪನ್ನರು, ಮಾಯಾವಿದ್ಯೆಯನ್ನ ಅರಿತವರೂ ಆಗಿದ್ದಾರೆ. ಅಂತವರು ನಿಮ್ಮ ಯಜ್ಞಾಶ್ವವನ್ನ ಬಂಧಿಸಿದ್ದಾರೆ. ಆದರೆ ಎಲೆ ಮುನಿಪ ಜಲದಂತರಾಳನೆ ಎಲೆ ಮುನಿಪ ಜಲದಂತರಾಳದೆ ಪಳಲಗೈದವ ಯಾರು ಪಳಲಗೈದವರ್ಯಾರು ರಕ್ಕಸ ಕುಲದ ಸತಿಯರಿಗೆಂದು ಸೇರಿತು ಧ್ವರೆಗಳು ಯಾರಿದಕ್ಕೆ ರಕ್ಕಸ ಕುಲದ ಸತಿಯರಿಗೆಂದು ಸೇರಿತು ಧ್ವರೆಗಳು ಯಾರಿದಕ್ಕೆ ಜಲಜನಾಭನ ಭಕ್ತಳೆನುತಿಹೇ ಜಲಜನಾಭನ ಭಕ್ತಳೆನುತಿಹೇ ಸುಲಲಿತಾಂಗಿಯ ಸಖಿಯರಾರಯೇ ಸುಲಲಿತಾಂಗಿಯ ಸಖಿಯರಾರೇ ತಿಳುಹಬೇವುದೆನುತ ಶತ್ರುಹರ ಮುನಿಗೆ ನಮಿಸಿಬೇಡ ಆ
ಮಾಡಿದ್ದೇನೆ. ಆದರೆ ಇದು ಹಾಗಲ್ಲ. ಭೂಮಿಯಲ್ಲಿ ನೀರಿನ ತಳಭಾಗದಲ್ಲಿರುವಂತಹ ಪುರ ಹ ಮಾತ್ರವಲ್ಲ, ಬಂಗಾರದ ಅರಮನೆ ಉಂಟು ಎಂದು ಹೇಳುತ್ತಿದ್ದೇನೆ. ಹ ಸುವರ್ಣಲಂಕೆಯಲ್ಲಿ ರಾವಣನ ಅರಮನೆಯ ಕುರಿತಾಗಿ ಕೇಳಿದ್ದೇನೆ. ಅಂದರೆ ಮಾಯಾಪುರದಲ್ಲಿರುವವರು ರಕ್ಕಸರು ಎಂದಾಯಿತು. ಹ ಆದರೆ ರಾಮನ ಭಕ್ತರು ಎಂದು ಹೇಳುತ್ತಿದ್ದೀರಿ. ರಾಮನ ಭಕ್ತರೇ ಹೌದು ಅಂತಾದರೆ ತುರಗವನ್ನ ಬಂಧಿಸಿದ್ದು ಸರಿಯೇ? ಆ ಮಾಯಾಪುರವನ್ನ ನಿರ್ಮಿಸಿದವರಾರು? ಅಲ್ಲಿನ ದೊರೆಗಳಾರು? ಒಂದು ನನಗರ್ಥವಾಗುತ್ತಿಲ್ಲ ಸ್ವಾಮಿ, ನೀವೇ ಅರುಹಬೇಕು. ಶತ್ರುಘ್ನ ಕೇಳಯ್ಯ ಶತ್ರುಘ್ನ ಮಾರೀಚದಾನವನ, ಕೇಳಯ್ಯ ಶತ್ರುಘ್ನ ಮಾರೀಚದಾನವನ, ಬಾಲಕುಂದಿನಿ ಎಂಬ ಶೀಲ ಸದ್ಗುಣಳು, ಬಾಲಕುಂದಿನಿ ಎಂಬ ಶೀಲ ಸದ್ಗುಣಳು, ತಾಳಿ ವೈರಾಗ್ಯವನ್ನು ತಪ್ಪಿಸುತ್ತಿದೆ ಮಾರೀಚ. ಕೇಳಿದರು ಶ್ರೀರಾಮ ವಿಶ್ವಾತ್ಮನಂದು, ಶತ್ರುಘ್ನ ಮುನಿಪ, ಮಾಯಾಪುರದ ಕುರಿತಾಗಿ ವಿವರವನ್ನ ತಿಳಿದುಕೊಳ್ಳುವುದಕ್ಕೆ ಉತ್ಸುಕನಾಗಿದ್ದೀಯಾ? ಹೌದು ಸ್ವಾಮಿ. ಹೇಳುತ್ತೇನೆ ಕೇಳು. ಹ್ಮ್. ಸುರಶಿಲ್ಪಿಯಾದಂತಹ ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಪುರವಿದು. ಓಹೋ. ಇದನ್ನು ತನ್ನ ಮಗಳಾದಂತಹ ಕುಮುದಿನಿಗಾಗಿ ಮಾರೀಚನು ನಿರ್ಮಿಸಿಕೊಟ್ಟಿರುವವ. ರಾವಣನೊಂದಿಗೆ ಸೇರಿ ದುಷ್ಟ ಕಾರ್ಯವನ್ನೇ ಗೈದರು. ತದನಂತರದಲ್ಲಿ ಮಾರೀಚನಿಗೆ ಜ್ಞಾನೋದಯವಾಯಿತು. ಹಾ. ಶ್ರೀರಾಮನೆಂದರೆ ವಿಶ್ವಾತ್ಮನೆಂಬುದನ್ನ ಅರಿತು ಅದೇ ಪ್ರಕಾರ ತನ್ನ ಮಗಳಾದಂತಹ ಕುಮುದಿನಿಗೆ ಆ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಮಾರ್ಗವನ್ನು ಸೂಚಿಸಿದ. ತದನಂತರದಲ್ಲಿ ರಾವಣ ಕುಂಭಕರ್ಣಾದಿ ಮುಖ್ಯರಳಿದ ನಂತರ ಪಿತನಾಜ್ಞೆಯಂತೆಯೇ ಯೋಗಿನಿಯಾದ ಕುಮುದಿನಿಯು ಆ ಮಾಯಾಪುರಿಗೆ ಬಂದು ನೆಲೆಸಿದಳು. ಪ್ರಸ್ತುತ ಅವಳು ರಾಮಧ್ಯಾನದಲ್ಲಿಯೇ ನಿರತಳಾಗಿದ್ದಾಳೆ. ಸ್ವಾಮಿ, ಕುಮುದಿನಿಯು ರಾಮ ಭಕ್ತಳು. ಹ. ಅನುದಿನವೂ ರಾಮ ಧ್ಯಾನದಲ್ಲಿಯೇ ನಿರತಳಾಗಿರುತ್ತಾಳೆ ಎಂದು ಹೇಳುತ್ತಿದ್ದೀರಿ. ಹ. ಹಾಗಿದ್ದರೆ ಅವಳು ತುರಗವನ್ನ ಬಂಧಿಸುವುದಕ್ಕೆ ಸಾಧ್ಯವಿಲ್ಲ. ಹ್ಮ್. ಹಾಗಿದ್ದರೆ ಮೇಧಾಶ್ವವನ್ನ ಕಟ್ಟಿದವ ಯಾರು? ಲಂಕೆಯಲ್ಲಿ ರಾವಣನ ದುರಾಡಳಿತದ ಸಂದರ್ಭದಲ್ಲಿ ಸೆರೆಯಲ್ಲಿಟ್ಟಂತಹ ಅನೇಕ ಸ್ತ್ರೀಯರು ಪಿತ ಪತಿ ಸುತ ಶೂನ್ಯರಾದಂತಹ ಅದೆಷ್ಟೋ ಅನಾಥೆಯರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಕುಮುದಿನಿಯ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಓಹೋ. ಅವರಲ್ಲಿ ರಾವಣನ ಮಂತ್ರಿಯಾದಂತಹ ಪ್ರಹಸ್ತನ ಸುತೆಯರು ಮದನಾಕ್ಷಿ ತಾರಾವಳಿ ಎಂಬುದಾಗಿ ಮಾಯಾಪುರಿಯಲ್ಲಿ ಪ್ರಚಲಿತದಲ್ಲಿದ್ದವರು ವೀರ ವನಿತೆಯರು. ಅವರೇ ಈ ನಿಮ್ಮ ಮೇಧಾಶ್ವವನ್ನ ಬಂಧಿಸಿದ್ದಾರೆ. ಮದನಾಕ್ಷಿಯ ದೊರೆತನದಲ್ಲಿ ಮಾಯಾಪುರಿಯ ಆಡಳಿತ ನಿರ್ವಹಣೆಯಾಗುತ್ತಿದೆ. ಅಂತೆಯೇ ಸಹೋದರಿಯಾದ ತಾರಾವಳಿ ಮಂತ್ರಿಯಾಗಿ ತನ್ನ ಕಾರ್ಯವನ್ನು ಅತ್ಯಂತ ದಕ್ಷತೆಯಿಂದ ನಡೆಸಿಕೊಂಡು ಬಂದವಳಾಗಿದ್ದಾರೆ. ಹಾಗಾಗಿ ನೀವಿನ್ನು ತಡ ಮಾಡುವುದಿಲ್ಲ. ನಾನೀಗ ನಿನಗೆ ವರುಣ ಮಂತ್ರವನ್ನ ಉಪದೇಶಿಸುತ್ತೇನೆ. ವರುಣ ಮಂತ್ರವನ್ನು ಜಪಿಸುವುದರ ಮೂಲಕ ನೀರಿನಲ್ಲಿಳಿದು ಮಾಯಾಪುರಿಯನ್ನು ಸೇರಿ ಆದಷ್ಟು ಬೇಗ ಮೇಧಾಶ್ವವನ್ನ ಬಿಡಿಸಿ ತನ್ನಿ. ನಾನಿನ್ನು ಬರುತ್ತೇನೆ. ಜಯ 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 ನಾರಾಯಣ ಜಯ ದೇವರ್ಷಿಗಳ ಕೃಪೆಯಿಂದ ನಮ್ಮ ಚಿಂತೆ ನಿವಾರಣೆಯಾಯಿತು. ಮೇಧಾಶ್ವದ ಇಳವು ತಿಳಿಯಿತು. ಹಾಗಿದ್ದರೆ ಇನ್ನೂ ತಡ ಮಾಡುವುದಲ್ಲ. ನಾರದನು ಉಪದೇಶಿಸಿದಂತಹ ವರುಣ ಮಂತ್ರವನ್ನು ಜಪಿಸುತ್ತಾ ನೇರವಾಗಿ ನೀರಿನಾಳಕ್ಕೆ ತೆರಳುತ್ತೇನೆ.
ಮತ್ತೆ ಬೇಗಳು ಮನೈರ ದೋಷದಿಂದ ಮತ್ತೆ ಬೇಗಳು ಮನೈರ ದೋಷದಿಂದ ಶ್ರೀರಾಮಂ ಕರುಣಾಕರಂ ಗುಣನಿಧಿಂ ಲೋಕೇಶ್ವರಂ ಧಾರ್ಮಿಕಂ ಶ್ರೀ ಕಲ್ಯಾಣ ಗುಣಾಣವಂ ರಘುಪತಿಂ ಸೀತಾಪತಿಂ ಸುಂದರಂ ಶ್ರೀ ಸಾಕೇತಪುರಾಧಿಪಂ ಖಳರಿಪುಂ ಕೋದಂಡಪಾಣಿಂ ವಿಭುಂ ರಾಕಾಚಂದ್ರ ಸಹಸ್ರ ತೇಜವಪುಷಂ ಧ್ಯಾಯಾಮಿ ವಿಶ್ವಾತ್ಮಕಂ ತಂಗಿ ತಾರಾವಳಿ ಅಕ್ಕ ಮಗನಾಕ್ಷಿ ಶ್ರೀರಾಮ ನಾಮ ಸ್ಮರಣೆಯಿಂದ ಇಂದಿನ ದಿನ ಶುಭಾರಂಭವಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹೌದಕ್ಕ, ಆ ಮಹಾಮಹಿಮನನ್ನು ಕಾಣುವ ಯೋಗ ಆದಷ್ಟು ಶೀಘ್ರ ಕೈಗೂಡಬಹುದೆಂಬ ಸೂಚನೆ ತಿಳಿದು ಬಂತಲ್ಲ. ಈ ಮೂಲಕವೇ ನಾವು ನಮ್ಮವರು ಮಾಡಿದಂತಹ ಪಾಪ ಕರ್ಮವನ್ನ ಕಳೆದುಕೊಳ್ಳಲು ಈ ಮಾಯಾಪುರಿಯಲ್ಲಿ ಬಂದು ನೆಲೆಸಿದವರು ನಾವು. ಇದಕ್ಕೂ ಮುನ್ನ ಲಂಕೆಯ ನಿವಾಸಿಗಳು ನಾವು, ರಕ್ಕಸ ಕುಲದವರು. ಹೌದು, ಆ ಸಂದರ್ಭದಲ್ಲಿ ಲೋಕಮಾತೆಯಾದ ಜಾನಕಿಯನ್ನು ರಾವಣ ಅಪಹರಿಸಿದ ಕಾರಣ ಲಂಕೆಗೆ ದುರ್ದಶೆ ಒದಗುವಂತಾಯಿತು. ನಿಜ, ಆ ಸಂದರ್ಭದಲ್ಲಿ ಅನೇಕ ರಕ್ಕಸ ಸ್ತ್ರೀಯರು ತನ್ನ ಪಿತಾಪತಿ ಸುತರನ್ನ ಕಳೆದುಕೊಂಡು ನಿರ್ಗತಿಕರಾದರು. ಹೌದಕ್ಕ, ಅದಾಗಲೇ ಶ್ರೀರಾಮಚಂದ್ರ ಯಾರು ಏನು ಎಂಥ ಮಹಾಮಹಿಮನಂದು ಮನಗಂಡ ಮಾರೀಚನು ವಿಶ್ವಕರ್ಮರ ಮೂಲಕ ಈ ಯಮುನೆಯ ತಳದಲ್ಲಿ ಈ ಮಾಯಾಪುರಿಯನ್ನ ನಿರ್ಮಿಸಿದನು. ಅಷ್ಟೇ ಅಲ್ಲ, ತನ್ನ ಮಗಳಾದಂತಹ ಕುಮುದಿನಿಗೆ ಇಲ್ಲಿ ನೆಲೆಸುವಂತೆ ಹೇಳಿದನು. ಶ್ರೀರಾಮನ ದರ್ಶನವನ್ನು ಪಡೆದು ಪುನೀತರಾಗುವಂತೆ ಸಲಹೆ ಇತ್ತನು. ಹೌದು, ಕುಮುದಿನಿಯನ್ನು ಅನುಸರಿಸುತ್ತಾ ಬಂದವರು ನಾವು ಸಾವಿರಾರು ಸಂಖ್ಯೆಯಲ್ಲಿ ರಕ್ಕಸ ಸ್ತ್ರೀಯರು ಹಾಗೂ ರಾವಣನ ಮಂತ್ರಿ ಪ್ರಹಸ್ತನ ತನುಜಯರಾದಂತಹ ನಾವಿಬ್ಬರು. ಇರಲಿ, ಅದೆಲ್ಲ ಹಾಗಿರಲಿ. ಅವಳ ನಿರ್ದೇಶನದಂತೆಯೇ ಮದನಾಕ್ಷಿ ಎನಿಸಿಕೊಂಡಂತಹ ನಾನು ಈ ಪುರದ ಆಡಳಿತವನ್ನ ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಮಾತ್ರವಲ್ಲ, ನನ್ನ ತಂಗಿಯಾಗಿ ಮಂತ್ರಿಯಾದಂತಹ ನೀನು ನನಗೆ ಸಕಾಲದಲ್ಲಿ ಸರಿಯಾದ ಸಲಹೆ ಸೂಚನೆಯನ್ನು ನೀಡುತ್ತಾ ಉತ್ತಮ ಆಡಳಿತ ನಡೆಸುವುದಕ್ಕೆ ಸಹಕಾರಿಯಾಗಿರುವೆ. ಆದರೆ ಇಂದು ನಡೆದಂತಹ ಘಟನೆಯ ಕುರಿತಾಗಿ ಯೋಚಿಸಿದರೆ ತಿಳಿದು ಬಂದಂತಹ ವಿಷಯ, ನದಿಯ ಮೂಲದಲ್ಲಿ ಕಂಡು ಬಂದಂತಹ ಮೇರಾಶ್ವ, ಅದನ್ನ ಹಿಡಿದು ಅದರ ಹಣೆಯ ಫಲಕದಲ್ಲಿರುವ ಅಕ್ಕಳಿಕೆಯನ್ನ ವಾಚಿಸಿದಾಗ ತಿಳಿದು ಬಂದ ವಿಷಯ ಅಯೋಧ್ಯೆಯ ಶ್ರೀರಾಮನ ಕರಗವಿದು ಎಂಬುದಾಗಿ. ಹೌದು, ಒಮ್ಮೆ ಮೈಮನವೆಲ್ಲ ರೋಮಾಂಚನಗೊಂಡಿತು. ನಮ್ಮ ಕನಸು ನನಸಾಗುವ ಸುದಿನ ಇಷ್ಟು ಬೇಗ ನಮ್ಮ ಕೈಗೂಡಬಹುದು ಎಂದು ಊಹಿಸಿರಲಿಲ್ಲ. ಹೌದಕ್ಕ, ಆದರೆ ಮುಂದೆ ಏನಾಗುತ್ತದೆ ಎಂದು ನೋಡುತ್ತಿರುವಂತಹ ಸಂದರ್ಭದಲ್ಲಿ ದೂತಿಯವರು ಬಂದು ಆಡಿದಂತಹ ಮಾತೇನು?
ಅಂದಾದ ಮೇಲೆ ಅವರು ಮಹಾಪರಾಕ್ರಮಿ ಹೌದೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆತ ಹೇಳಿ ಕಳುಹಿದ್ದೇನು ಏನು ಭಯವನ್ನೊಪ್ಪಿಸಿ ಕಪ್ಪ ಕಾಣಿಕೆಯನ್ನಿಟ್ಟು ಶರಣಾಗತಿಯನ್ನು ಹೊಂದಿದರೆ ಒಳ್ಳೆಯದು, ಇಲ್ಲದೆ ಹೋದರೆ ಶಿರವನ್ನರಿವೆ ಎಂಬುದಾಗಿ ಆಘಾತನ ಉದ್ದೇಶಗಳಿವೆ. ನಾವು ಸ್ತ್ರೀಯರನ್ನು ಕಡೆಗಣಿಸಿ ತೂತೆಯಲ್ಲಿ ಮಾತನಾಡಿ ಕಳುಹಿದ್ದಾನೆ. ಆತನಿಗೆ ನಮ್ಮ ಶೌರ್ಯ ಸಾಮರ್ಥ್ಯವನ್ನು ತೋರಿಸಲೇಬೇಕು. ಬಂದಂತಹ ಶತ್ರುಘ್ನ ನಮ್ಮನ್ನ ಕಡೆಗಣಿಸಿ ದೂತಿಯಲ್ಲಿ ಮಾತನಾಡಿ ಕಳುಹಿದ್ದಾನೆ. ಆತನಿಗೆ ನಮ್ಮ ಶೌರ್ಯ ಸಾಮರ್ಥ್ಯವನ್ನ ತೋರಿಸಬೇಕು. ಇನ್ನು ತಡ ಮಾಡುವುದಲ್ಲ, ನಮ್ಮ ಸ್ತ್ರೀ ಸೇನೆಯೊಂದಿಗೆ ತೆರಳೋಣ. ಅಕ್ಕ, ನನ್ನದೊಂದು ಮಾತನ್ನ ಆಲಿಸಬೇಕು. ಏನದು? ರಾಮಾಶ್ವಮೇಧದ ಹಯವನ್ನು ನಾವು ವಂದಿಸಿದ್ದಾಗಿದೆ ನಿಜ. ಅದನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಶತ್ರುಘ್ನ ಸೇನಾ ಸಮೇತವಾಗಿ ಬಂದಿದ್ದಾನೆ. ಹೌದು, ನೀನು ಯೋಚಿಸಿದ ಹಾಗೆ ಶತ್ರುಘ್ನನೊಡನೆ ಹೋರಾಟ ನಡೆಸಿ ಆತನನ್ನು ಕಾರು ಬಿಡಿಸಿದೆವು ಅಂತಾದರೆ ಆ ರಾಮಚಂದ್ರನೇ ಇಲ್ಲಿಯವರೆಗೆ ಬರಬಹುದು. ಹಾಗೆ ಬಂದಂತಹ ರಾಮದೇವರಲ್ಲಿಯೂ ನೀನು ಯುದ್ಧ ಮಾಡುವೆಯಾ? ಪರಮಾತ್ಮ ಶ್ರೀರಾಮನು ಪರಮಾತ್ಮ ಶ್ರೀರಾಮನು ಪರಮಾತ್ಮ 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 ಶ್ರೀರಾಮನು ನಮ್ಮ ಪುರವರಕ್ಕೆ ತಾನೇ ಬರುವನು. ನಮ್ಮ ಪುರವರಕ್ಕೆ ತಾನೇ ಬರುವನು. ನಮ್ಮ ಪುರವರಗೆ ತಾನೇ ಬರುವನು. ಶರಣ ಪೂಜೆಯ ಮಾಡುತ್ತ ಚರಣ ಪೂಜೆಯ ಮಾಡುತ್ತ ರಾಮನ ಶರಣ ಪೂಜೆಯ ಮಾಡುತ್ತ ಕಪ್ಪಹಯ ಫಲದೊಳಿಗೆನು ನಡೆಯುತ್ತ ಕಪ್ಪಹಯ ಫಲದೊಳಿಗೆನು ನಡೆಯುತ್ತ ಆ ಶತ್ರುಘ್ನನನ್ನ ನಾವು ಹಿಮ್ಮೆಟ್ಟಿಸಿದೆವು ಅಂತಾದರೆ ಆ ರಾಮಚಂದ್ರ
ಮುಂದಾದರೆ ಆತನಿಗೆ ನಮ್ಮ ಹಯವನ್ನ ಒಪ್ಪಿಸಿ ನಮ್ಮ ಆಯುಧಗಳನ್ನೆಲ್ಲ ಒಪ್ಪಿಸಿ ಹೆಚ್ಚೇಕೆ ಈ ಮಾಯಾ ನಗರಿಯನ್ನೇ ಆತನಿಗೆ ಒಪ್ಪಿಸಿ ಅವನ ಚರಣ ಪೂಜೆಯನ್ನು ಗೈಯುತ್ತಾ ಆತನ ಕೃಪೆಗೆ ನಾವು ಪಾತ್ರರಾಗಬೇಕು. ಇದೆಲ್ಲವೇ ನಮ್ಮ ಬಹುಕಾಲದ ಕನಸು. ಹೌದಕ್ಕ? ಇರಲಿ, ರಾಮ ಬರುವ ವಿಷಯವಾಗಿರಲಿ. ಈಗ ಬಂದವನು ಶತ್ರುಘ್ನನಲ್ಲವೇ? ಮಾಡಿದ್ದು ಅಪರಾಧವಾಯಿತೆಂದು ದುರಗವನ್ನ ತಂದೊಪ್ಪಿಸುತ್ತಾರೆ ಎಂದು ಭಾವಿಸಿದ್ದೆ. ಆದರೆ ಸ್ತ್ರೀಸೇನಾ ಸಮೂಹವನ್ನ ಕೂಡಿಕೊಂಡು ಯುದ್ಧ ಸನ್ನದ್ಧರಾಗಿ ಬಂದಿದ್ದಾರಂತೆ. ರಾಮ ರಾಮ, ನಾರಿಯರೊಡನೆ ದುರಗೈಯುವಂತಹ ಪರಿಸ್ಥಿತಿ ಶತ್ರುಘ್ನನಿಗೆ ಒದಗಿ ಬಂತಲ್ಲ. ಏನು ಮಾಡಲಿ, ಯಾರನ್ನ ಕಳುವಲಿ ಯುದ್ಧಕ್ಕೆ? ಜಾಗ್ರತೆಯಿಂದ ವ್ಯವಹರಿಸಬೇಕು. ಇರುವ ಅಪ್ಪಣೆಯನ್ನು ನೀಡುತ್ತಿದ್ದೇನೆ. ಹೋಗಿ ಜಯಶಾಲಿಯಾಗಿ.
ಕೆಳ ಹೋಗ್ತೇನೆ. ಬಂದ ಹಾಗೆ ಹಿಂದಕ್ಕೆ ಸಾರಿದರೆ ಒಳ್ಳೆಯದು. ಜಯದ ಆಸೆಯನ್ನು ಹೊತ್ತು ಬಂದವನಾದರೆ ಅದು ಅಸಾಧ್ಯದ ಮಾತು. ಹಾಗಾಗಿ ನಡ ಹಿಂದಕ್ಕೆ. ತರುಣಿಗೆ ಅಯೋಧ್ಯೆಗೆ ಬಂದಿರುತ್ತದೆ. ತರುಣಿಗೆ ಅಯೋಧ್ಯೆಗೆ ಅರಸ ರಾಮನುಯ ಭರತ ಭರತ ಶ್ರೇಷ್ಠವಾದ ಸೂರ್ಯವಂಶ ನಮ್ಮದು. ಅಂತಹ ರಘುವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರ ಪ್ರಸ್ತುತ ಅಯೋಧ್ಯೆಯ ಅರಸು. ಆತನ ತಮ್ಮ ಭರತನ ತರಣ ನಾನು. ಪುಷ್ಕರ ಎಂಬುದು ನನ್ನ ನಾಮಧೇಯ. ಸಡತನದಿಂದ ನಮ್ಮ ಭಯವನ್ನು ಬಂಧಿಸಿದವರು ನೀವು. ಮಾಡಿದ್ದು ಅಪರಾಧವಾಯಿತು ಎಂದು ತಿಳಿದು ಭಯವನ್ನು ಕಪ್ಪವನ್ನು ಕೊಟ್ಟು ಕ್ಷಮೆಯಾಚಿಸಿದರೆ ಉಳಿದುಕೊಳ್ಳುವೆ. ಇಲ್ಲ ಸೊಕ್ಕಿನಿಂದ ಮುಂದುವರೆದು ಬಂದೆಯಾದರೆ ನನ್ನ ಕರಚಮಕೃತಿಯನ್ನು ತೋರಿಸಬೇಕಾಗುತ್ತದೆ. ಪುಷ್ಕಳ ವರಗುಣಿನಾಗೆ ಸೃಷ್ಟಿ ಕ್ರಮವು ಸೃಜನಾತ್ಮಸ್ಥಿತಿ ವರದು ನಿನಗೆ ಸೃಷ್ಟಿ ಕ್ರಮವು ವರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರಚರಾತ್ಮ ಸ್ಥಿತಿಯ ಅರಿಯ ಸ್ಥಿರಚರಾತ್ಮ ಸ್ಥಿತಿಯ ಅರಿಯ ಸ್ಥಿರಚರಾತ್ಮ ಸ್ಥಿತಿಯ ಅರಿಯ ಭೂಮಿಮಯಗೊಳಿಸಲಾರೆ ಹರಿದೆ ಕರುಣಿಪೆ ಭೂಮಿಮಯಗೊಳಿಸಲಾರೆ ಹರಿದೆ ಕರುಣಿಪೆ ನೀ ಹರಿದೆ ಕರುಣಿಪೆ Thank you.
Tirsaha